ಹಾಂ, ಈಗ ಪ್ರಾಣಾಯಾಮ ಮಾಡೋದು ನೋಡಿ. ಪ್ರಾಣಾಯಾಮಗಳಲ್ಲಿ ಭಾಳ ಶ್ರೇಷ್ಠ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ. ಎಲ್ಲ ಪ್ರಾಣಾಯಾಮ ಶ್ರೇಷ್ಠ ನಮ್ಮ ತಿಳ್ಕೊಬೇಡ್ರಿ. ಈಗ ಇದ್ರೊಳಗೆ ಹಿಂಗೆ ಇರ್ತಾರಲ್ಲ, ಭಾಳ ಚೆನ್ನಾಗಿ ಕಪಾಲಭಾತಿ ಪ್ರಾಣಾಯಾಮ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಅದರಲ್ಲಿ ಭಾಳ ಅಂಥದ್ರಲ್ಲಿ ಅವರು ಕೊಟ್ಟಿದ್ದಾರೆ. ಆ ಮ್ಯೂಸಿಕ್ ಅಂದರೆ 7 ನಿಮಿಷ 50 ಸೆಕೆಂಡ್ ಐತಿ. ಅಷ್ಟು ಮಾಡಬೇಕಂತ ಹೇಳ್ತಾರೆ. ನಿಮಗೆ ಎಫೆಕ್ಟ್ ಆಗಬೇಕಂದ್ರೆ ಸುಮ್ಮನೆ 1 ನಿಮಿಷ ಮಾಡಿಬಿಟ್ಟಂದ್ರೆ ಸುಮ್ಮನೆ ಏನದು ಕೆಲಸ ಆಗೋದು. 7 ನಿಮಿಷ 50 ಅಂದರೆ ಅವರೊಂದು ಮ್ಯೂಸಿಕ್ ಮಾಡಿ ಚಪ್ಪಾಳೆ ಸೆಕೆಂಡ್ ಬರುತ್ತೆ. ಆ ಸೆಕೆಂಡ್ ಬಂದಾಗಲೂ ಆ ಚಪ್ಪಾಳೆ ಫಾಲೋ ಮಾಡೋದು, ಅದನ್ನು ಬಡಿಸಿರುತ್ತೆ. ಅವಾಗ ಮುಗಿಸ್ರೆ ಹಾಕ್ತಾರೆ ಹಟ್ಟು ನೋವು ಬಂದಾಗ ಸ್ವಲ್ಪ ಮತ್ತೆ ಕುತ್ಕೊಳ್ಳೋದು, ಅಂದರೆ ಮತ್ತೆ ಮಾಡೋದು, ಮತ್ತೆ ಕುತ್ಕೊಳ್ಳೋದು. ಹಾಗೆ ನೀವು ತುಸು ಮಾಡ್ತಾ ಮಾಡ್ತಾ ಕಂಟಿನ್ಯೂ ಅವು ನೋವು ಬರಲಾರ್ದ ಕಂಟಿನ್ಯೂ ಮಾಡೋದು ಶಕ್ತಿ ಬರುತ್ತೆ. ಅಷ್ಟು 6 ಸತ್ತ ಹಿಂಗೆ ಪಂಪ್ ಮಾಡಿಬಿಟ್ಟು ಒಳಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾವೆ. ನಿಮ್ಗೆ ಏನು ಬೇಕೆಲ್ಲ ಬಿಡುಗಡೆ, ಪ್ಯಾನ್ಕ್ರೇಜ್ ಆಗಿರ್ಬೋದು, ಒಳಗಡೆ ಹೊಟ್ಟೆ ಸಮಸ್ಯೆ. ಈಗ ನೋಡಿ ಪಂಪ್ ಮಾಡ್ತೀವಿ. ಈಗ ಏನು ನಿಮ್ಮ ಕಾರ್ ಗಾಡಿ ಬಂದು ಪಂಪ್ ಮಾಡೋ ಬುಲೆಟ್ ಪಂಪ್ ಮಾಡಿ ಸ್ಟಾರ್ಟ್ ಮಾಡಿ ಚೆನ್ನಾಗಿರ್ತದೆ. ಅಂದರೆ ಜೀವಂತ ಅದೇ ಪಂಪ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗೈತೆ. ಇದು ಜೀವಂತ ಇರ್ತದೆ. ಎಲ್ಲ ಹಿಂಗೆ ಪಂಪ್ ಮಾಡಿಬಿಟ್ಟು ಒಳಗೆ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಾವೆ. ಒಳಗೆ ಏನು ಬಂದಾಗಿರ್ತಾರ. ಅದಕ್ಕೆ ಕಪಾಲಭಾತಿ ಭಾಳ ಶ್ರೇಷ್ಠ ಅಂತ ನಾನು ಗೊತ್ತಂದು. ಭಸ್ತ್ರಿಕಾ, ಕಪಾಲಭಾತಿ ಇವು ಎರಡೇ ಮಾಡ್ತೀವಿ ನಾವು. ಅದು ಮಾಡ್ತೀವಿ. ಅವು ಭಸ್ತ್ರಿಕಾ ಹೇಳ್ತಾರೆ, ಅದಕ್ಕೊಂದು ಮ್ಯೂಸಿಕ್ ಮಾಡಿದ್ರೆ 10 ನಿಮಿಷ ಮಾಡಿದ್ವಿ. ಅದೇ ಒಳಗೆ ಎಫೆಕ್ಟ್ ಆಗ್ತಾರೆ. ಸುಮ್ಮನೆ 2 ನಿಮಿಷ 3 ನಿಮಿಷ ಮಾಡಿದ್ರೆ ಏನು ಕೆಲಸ ನಾನು ಸುಮ್ಮನೆ ನಾವು ಪ್ರಾಣಾಯಾಮ ಮಾಡಿದಂತೆ. ನಿಮಗೆ ಯಾವ ಆಸನದಲ್ಲಿ ಕಂಫರ್ಟ್ ಅನಿಸುತ್ತೆ ಆ ಆಸನ ಹಾಕೋದು. ನಿಮಗೆ ಆಸನ ತೊಂದರೆ ಮಾಡಬಾರ್ದು. ಸುಖಾಸನದಲ್ಲಿ ಕೂತ್ಕೊಳ್ತೀರ, ನೇರವಾಗಿ ಕೂತ್ಕೋಬೇಕು. ಪ್ರಾಣಾಯಾಮ ಮಾಡಿರ್ತಾರೆ ಫಸ್ಟ್ ವಜ್ರಾಸನದಲ್ಲಿ ಕೂತ್ಕೊಳ್ತೀವಿ. ನಿಮ್ಗೆ ಯಾವ ಆಸನದಲ್ಲಿ ಕೂತ್ಕೊಳ್ಳೋದಿಲ್ಲ ಆಸನ. ವಜ್ರಾಸನದಲ್ಲಿ ಕೂತ್ಕೊಳ್ಳೋದು ಭಾಳ ಒಳ್ಳೆಯದು. ಯಾರಿಗೆ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತಲ್ಲ, ಊಟ ಆದ ತಕ್ಷಣ ಒಂದು 10 ನಿಮಿಷ ಕೂತ್ಕೋಬೇಕು. ಜೀರ್ಣಕ್ರಿಯೆ ಇಲ್ಲಿ ನೋಡಿದ್ರಿ, ನೀರು ಕಣ್ಣು ಅದಕ್ಕೆ ಹೇಳಿದ್ದಾರೆ. ನೀರು ಕಣ್ಣು ಪ್ರೆಷರ್ ಬಿತ್ತ ಇಲ್ಲಿ ಒಳಗಡೆ ಜೀರ್ಣಕ್ರಿಯೆ ಒಳಗಡೆ. ಅದಕ್ಕೆ ಯಾರಿಗೆ ಜೀರ್ಣಕ್ರಿಯೆ ಊಟದ ಪೆಸಿನ ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ, ಊಟ ಮಾಡಿದಾಗ ಒಂದು 10 ನಿಮಿಷ ಕುತ್ಕೊಳ್ಳೋದ್ರಿ. ಊಟ ಮಾಡೋದಿಲ್ಲ ಹಿಂಗೇನು ಮೊಬೈಲ್ ನೋಡ್ತಿರ್ತಿರಲ್ಲ, ಹಿಂಗೆ ಕುತ್ಕೊಂಡು ನೋಡೋದು. ಬೇರೆ ಕಾರ್ ಕುತ್ಕೊಂಡು ನೋಡೋದು. ಇಂದಡ ಸಮಸ್ಯೆ ಹೇಳ್ಕೊತ ಪರಿಹಾರ ಅಲ್ಲ. ನಾವು ಇದನ್ನ ಅಳವಡಿಸ್ಕೋಬೇಕು. ಸುಮ್ಮನೆ ಹೆಸರಿಟ್ಟಿಲ್ಲ, ನೀವು ಕುತ್ಕೊಳ್ಳೋದು ನಿಮ್ಮ ಶರೀರ ವಜ್ರ ಥರ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಒಂದು ಹೆಸರುಗಳು ಯಾಕೆ ಇಟ್ಟಿದ್ದಾರೆ ಅಂದರೆ ನಿಮ್ಮ ಶರೀರ ಆ ಥರ ವಜ್ರ ಗಟ್ಟಿ, ಅಷ್ಟು ಬೆಲೆ ಬಾಳೋದು ಹಂಗೆ ತಯಾರಾಗುತ್ತೆ. ಅದು ಪೃಥ್ವಿ. ಈಗ ನೋಡಿ ಇಷ್ಟು ಗೊತ್ತು ಮಾಡ್ಕೊಳ್ಳಿ ಸ್ವಲ್ಪ. ಇವು ಟಚ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಇದು ಎಲ್ಲ ಈಗ ಅಗ್ನಿ ತತ್ವ ರೀ, ವಾಯು ತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲ ತತ್ವ. ಇವು 5 ಇರ್ತಾವಲ್ಲ, ಟಚ್ ಮಾಡಿದ್ರೆ ಏನಾಗುತ್ತೆ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಅಷ್ಟೇ ಬ್ಯಾಲೆನ್ಸ್ ಮಾಡುತ್ತೆ. ಜಾಸ್ತಿ ಬರ್ನ್ ಮಾಡಬೇಕಾದಾಗ ಯಾವ ತಂದು ಎಪ್ಪಟ್ಟಾಗಿ ಅಗ್ನಿ ಮ್ಯಾಲೆ ಹೇರ್ಬಿಟ್ರಂದ್ರೆ ಜಾಸ್ತಿ ಬರ್ನ್ ಆಗೋ ಸ್ಟಾರ್ಟ್ ಆಗುತ್ತೆ. ಇದನ್ನು ತಂದುಬಿಟ್ಟು ನೀವು ಭಾಳ ಮೇಲೆ ಒಂದೇ ಬರ್ತಿರ್ತೀವಿ. ಮೂತ್ರ ಭಾಳ ಬರ್ತದಂದ್ರೆ ಈ ಕಿರುಬಾಳ ಗೊತ್ತಲ್ಲ, ಅದಕ್ಕೆ ಹೆಸರಿರ್ತದೆ. ಹೋಗಿ ಬರ್ತಂದ್ರೆ ಜಲತತ್ವ ಅಂತ, ಇದಕ್ಕೆ ಜಲತತ್ವ. ಅದಕ್ಕೆ ಇದನ್ನು ತಂದು ಇದನ್ನು ಮ್ಯಾಲೆ ಹೇರ್ಬಿಟ್ಟಿರ್ತೀವಿ ಕರೆ. ಮೇಲೆ ಒಂದು ತಾಸಿಗೆ 2 ಸತಿ ಇರುತ್ತೆ ಬ್ಯಾಲೆನ್ಸ್ ಆಗುತ್ತೆ ಬಾಡಿ ಒಳಗಡೆ. ಟಚ್ ಮಾಡಿದರೆ ಸ್ವಲ್ಪ ಇದು ಜಾಸ್ತಿ ಭಾಳ ಪ್ರಾಬ್ಲಮ್ ಇರ್ತಾರೆ. ಇದು ಇರ್ತದೆ ಮೇಲೆ ಬರ್ತದೆ. ಅವರು ಅಗ್ನಿ ಬ್ಯಾಲೆನ್ಸ್ ಮಾಡಿಬಿಡ್ತಿದ್ದೆ. ಎಲ್ಲರೂ ಬ್ಯಾಲೆನ್ಸ್ ಮಾಡಿದ್ರೆ ಅಗ್ನಿ ತತ್ವ. ಇನ್ನೊಂದು ಭಾಳ ವೇಟ್ ಕಡಿಮೆ ಮಾಡ್ಬೇಕು. ಇದನ್ನು ತಂದುಬಿಟ್ಟು ಇದು ಪ್ರತಿ ತತ್ವ ಐತಲ್ಲ ನಮ್ಮ ಭಾಗಗಳು ಇದ್ರೊಳಗೆ ಅದನ್ನು ತಂದು ಇದನ್ನು ಮಾಡಿಬಿಟ್ರೆ ಹೀಗೆ ಅಲ್ಲೇ ಬರ್ನಾಗ ಸ್ಟಾರ್ಟ್. ಆಕಾಶ ಪ್ರತಿಯೊಂದು ಹಾಗೆ ನಮ್ಗೆ ಯಾವುದು ನೋಡೋದು. ಯಾರಿಗೆ ಸ್ವಲ್ಪ ಈ ಶುಗರ್ ಇದು ಈಗ ಇದು ಮಾಡೋದ್ರಿಂದ ವಾಯು ನಮ್ಮ ಶರೀರದೊಳಗೆ ವಾಯು ಭಾಳ ಮುಖ್ಯ. ವಾತ ದೋಷ ಇರ್ತಿಲ್ಲ ಎಲ್ಲ. ಅದಕ್ಕೆ ಜ್ಞಾನ ಇದು ವಾಯು ಚೆನ್ನಾಗಿ ಇದು ಇತ್ತಂದ್ರೆ ನಿಮ್ಮದು ಧ್ಯಾನ. ಅದಕ್ಕೆ ಜ್ಞಾನ ಮುದ್ರೆ ಚಿನ್ಮುದ್ರೆ ಅಂತಲ್ಲ, ಇದು ಜಾಸ್ತಿ ಮಾಡ್ತೀವಿ. ಯಾವುದೇ ಹಾಕ್ರಿ ಲಾಸ್ಟಿಗೆ ಪ್ರಾಣ ಮುದ್ರೆ ಕಂಪಲ್ಸರಿ ಹಾಕ್ತೀವಿ. ಪ್ರಾಣ ಮುದ್ರೆ ಯಾಕಂದರೆ ಈ ಫಸ್ಟ್ ಮುದ್ರೆ ಹಾಕಿರ್ತಿಲ್ಲ, ಅದಕ್ಕೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ. ಮತ್ತು ಮೇಲೆ ಪ್ರಾಣ ಶಕ್ತಿ ಚೆನ್ನಾಗಿ ಮುಕ್ಕಿ ಈ 1 ನಿಮಿಷ ಹಾಕಿರ್ತೀರಿ. ಆಮೇಲೆ 1 ನಿಮಿಷ 2 ನಿಮಿಷ ನೀವು ಹಾಕಲೇಬೇಕು. ಹಾಕಿದ್ರೆ ಅದಕ್ಕೆ ಸಪೋರ್ಟ್ ಆಗುತ್ತೆ. ಮೊದಲು ಹಾಕಿರ್ತಿಲ್ಲ, ಅದಕ್ಕೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ. ಮತ್ತು ನಿಮ್ಮಲ್ಲಿ ಪ್ರಾಣ ಶಕ್ತಿ ಚೆನ್ನಾಗಿದೆ. ಲಾಸ್ಟಿಗೆ ಹಾಕೋದು ಈ ಪ್ರಾಣ ಮುದ್ರೆ. ನೇರೇ ಕೂತ್ಕೊಡ್ರಿ.
ನಾನು ಮ್ಯೂಸಿಕ್ ಹಾಕ್ತೀನಿ, ಕಣ್ಣು ಮುಚ್ಕೊಂಡು ಯಾವಾಗ ಪ್ರಾಣಾಯಾಮ ಮಾಡೋದು ಕಣ್ಣು ಮುಚ್ಕೊಂಡು ಉಸಿರು ಕಡೆ ಗಮನ ಕೊಟ್ಟ ನೋಡಿ. ಕಪಾಲಭಾತಿ ಏನಿಲ್ಲ, ಉಸಿರು ನೇರ ಕೂತ್ಕೊಂಡು ಹಟ್ಟಿ ಸ್ವಲ್ಪ ಸಾವಕಾಶ ಮಾಡೋದು. ಈಗ ಮತ್ತೆ ಬಿ ಪಿ ಇದ್ದವ್ರು ಏನು ಮಾಡೋದು, 2 ಸೆಕೆಂಡ್ 3 ಸೆಕೆಂಡ್ ಹೋಗ್ಬೇಕು, ಸ್ಪೀಡ್ ಮಾಡಂಗಿಲ್ಲ. ಹಿಂಗೆ ಮಾಡಿದ್ದಿಲ್ಲ, ಕೂತ್ಕೊಳ್ದು 2 ಸೆಕೆಂಡ್ 1 ಸೆಕೆಂಡ್ ಫಾಸ್ಟ್ ಮಾಡ್ತಾರೆ. ಬಿ ಪಿ ಇರೋ ನಾರ್ಮಲ್ ಆಗಿದ್ದವರು ಸೆಕೆಂಡ್ಗೊಂದು ಅದು ಮ್ಯೂಸಿಕ್ ಬರುತ್ತೆ. ಆ ಮ್ಯೂಸಿಕ್ ಬಂದಾಗ ಒಂದು ನೇರ ಕೂತ್ಕೊಳ್ರಿ.
ಸುಮ್ಮನೆ ಭಸ್ತ್ರಿಕಾ ಪ್ರಾಣಾಯಾಮ ಒಂದು 10 ನಿಮಿಷ ನಾವು ನಾವು ಮಾಡ್ತೇವೆ ಒಂದು ಮಾಡಿಸಿದ್ರೆ 10 ನಿಮಿಷ ನಿಜಕ್ಕಾಗಿ 10 ನಿಮಿಷ ಮಾಡಿ ಸುಮ್ಮನೆ ಕೂತ್ರೆ ನಾನು ಎಲ್ಲಿ ಕೂತಿದ್ದೀನಿ ಗೊತ್ತಾಗ್ತದೆ. 1 ನಿಮಿಷ ಮಾಡಿದ್ರೆ ಅದ್ರದ್ದು 2 ನಿಮಿಷ ಮಾಡಿದ್ರೆ ಎಫೆಕ್ಟ್ ಏನೂ ಆಗೋದಿಲ್ಲ. ಈಗ ನಾನು 2 ನಿಮಿಷ ಓಡಿಸಿದ್ದೀನಿ, ನೀವು ಇಷ್ಟಕ್ಕೂ ಸ್ವಲ್ಪ ಅನಿಸ್ಕೊಂಡು ಕೊಟ್ಟುತ್ತಾನೆ ಇಟ್ಟುತ್ತಾನೆ ಅಂತ ಅನಿಸಿದ್ದೇನೆ. ಅದು ಪೂರ್ಣ 7 ನಿಮಿಷ ತನಕ ಮಾಡಿಬಿಟ್ರೆ ನೀವು ಏನು ತಲೆಯೊಳಗಡೆ ಯಾವುದೇ ಏನು ಇರೋಂಗಿಲ್ಲ, ಸುಮ್ಮನೆ ಎಲ್ಲ ಸುಮ್ಮನೆ ದೂರ ಆಗ್ತದೆ. ಈ ಎಡಗಡೆ ಮತ್ತು ಬಲಗಡೆ ಈ 2 ಕೈ ಮೇಲೆ ಮೊದಲು ಸಾವಕಾಶ ಮಾಡಿದೆ. ಒಂದು ಕಡೆ ಇವೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರು. ಕಡ್ಡಿ ಸರಳವಾಗ್ಯಾವ, ಇದಕ್ಕೂ ಮೂಗಿ ನೀರಿಗೆ ಪೂರ ಕೈ ಎದ್ದು ಬಿಡುತ್ತೆ ಗೊತ್ತಲ್ಲ. ಪೂರ 10 ನಿಮಿಷ ಅವ್ರು ನಾವು ಹೇಳಿದ್ರಿಲ್ಲ, 10 ನಿಮಿಷ ಬರೀ ಇಷ್ಟ. ಮಿಜಿಗೆ 10 ನಿಮಿಷ ಮಾಡೋದ್ರಾಗ ಇಲ್ಲಿ ಹೆಂಗೆ ಬರ್ತಾನೆ ನೀವು ನಾಳೆ ಮ್ಯಾಲೆ ನನಗೆ ಆಗಿರ್ತಿರೋದು 10 ನಿಮಿಷ ಬರೀ ಇಷ್ಟೇ. ಅವ್ನು ಏನು ಗೊತ್ತಾನ ಆ ಮ್ಯೂಸಿಕ್ ಫಸ್ಟ್ ಸ್ಲೋ ಐತಿ, ಬರ್ತಾ ಬರ್ತಾ ಮ್ಯೂಸಿಕ್ ಸ್ವಲ್ಪ ಸ್ಪೀಡ್ ಐತಿ. ಯಾವಾಗ ನೋಡ್ರಿ ಮತ್ತು ಮ್ಯೂಸಿಕ್ದಾಗ ಆ ಚೇಂಜ್ ಆದ ಸ್ಪೀಡ್ ಅದು ಬಾಡಿ ಒಳಗೂ ಸ್ಪೀಡ್ ಮಾಡೋಕೆ ಸ್ಟಾರ್ಟ್ ಆಗೈತೆ. ಹಾಗೆ ಅವ್ರು ಪೂರ ಹೆಂಗೆ ಬರ್ತಾರೆ ಹಿಂಗೆ 5 ನಿಮಿಷ ಸ್ಲೋ ಇಟ್ಟು 5 ನಿಮಿಷ ಸ್ಪೀಡ್ ಮಾಡಿದ್ರೆ ಹಿಂಗೆ ನೀವು ಹಿಂಗೆ ಬೇಕಾದ್ರೆ ಶರೀರ ಮಜ್ಜಿಂತಿಲ್ಲ, ಹಿಂಗೆ ಕೂತ್ಬಿಟ್ರೆ ಶರೀರ ಐತಿಲ್ಲ ಫೀಲ್ ಆಗಲ್ಲ ಸ್ಟಾರ್ಟ್ ಆಗಿ. ನೀವು ಎಲ್ಲಿ ಕೂತಿರೋ ಈಗ ಆ ಇದನ್ನ ಇರೋಂಗಿಲ್ಲ, ಗಾಳಿ ಒಳಗಡೆ ತುಂಬಿ ತುಂಬಿ. ಈಗ ನೋಡಿ ಶುಗರ್ ಕಂಟ್ರೋಲ್ ಅಂತ ಅವರೆಲ್ಲ ಹೋಳಿಗೆ ತಿಂತೀರಿ, ಇನ್ಸುಲಿನ್ ತಗೊಂಡು ಹೋಳಿಗೆ ತಿಂತೀರಿ. ಈಗ ನೋಡಿ ಈಗ ಜೇನುತುಪ್ಪ ಈಗ ಗಾಳಿ ಇರ್ತಾರೆ ಡಾಕ್ಟರ್, ಜೇನುತುಪ್ಪ ಇನ್ಸುಲಿನ್ ತೊಗೊಂಡು ಎಲ್ಲ ಅದು ಕಂಟ್ರೋಲ್ ತೊಗೊಂಡಿದ್ದು ಎಲ್ಲ ತಿನ್ಬೋದು. ಕಂಟ್ರೋಲ್ ಬರ್ಬೇಕಿತ್ತು ನಮ್ಗೆ ಇಷ್ಟಬಾರ್ದು, ಮತ್ತು ಅದ್ರಾಗೆ ಅದು ತಿಂದ್ಬಿಟ್ರೆ ಅದೊಂದು ಕಲರ್ ಆಗುತ್ತೆ. ಹಾಗೆ ಎಲ್ಲರೂ ನಮ್ಮ ಕಂಟ್ರೋಲ್ ಅದನ್ನು ತೊಗೊಂಡು ಕೇಸ್ ಮಾಡಬೇಕು. ಅಲ್ಲಿ ಓಂಕಾರಿ ಹೋದ್ರಲ್ಲಿ ಬ್ರಾಹ್ಮರಿ ಮುಗಿಸ್ಬಿಡು. ನೋಡಿ ಬ್ರಾಹ್ಮರಿ ಮಾಡೋದು ಥೈರಾಯ್ಡ್ ಬರೋಂಗಿಲ್ಲ, ಭಾಳ ಒಳ್ಳೆಯದು. ದಿವಸ ಒಂದು 6 ಬಾರಿ ಬ್ರಾಹ್ಮರಿ ಉಸಿರು ತೆಗೆದು ಬಾಯಿ ಮುಚ್ಚೋದು ಗಂಟಲಿಂದ ಮಕಾರ, ಗಂಟಲಿಂದ ಬರಬೇಕ್ರಿ, ಅದು ಬಾಯಿಂದ ಅನ್ನಂಗಿಲ್ಲ. ಈ ಮುದ್ರೆ ಹಾಕಿ ಸನ್ಮುಖ ಬಂದರೆ ಇದನ್ನು ಹಾಕೋದ್ರಿಂದ ಬಾಡಿ ಕಂಪ್ಲೀಟ್ ಆಗೋದು ನಿಮ್ಗೆ ಗೋಚರಿಸ್ತದೆ. ಅದಕ್ಕೆ ಇದನ್ನ ಹಾಕಿಸ್ತಾರೆ. ಹಾಂ ಉಸಿರು ತೆಗೆದು ಓ
ನೀವು ಓಂಕಾರ ಹೇಳಿದ್ರೆ ಮೌನವಾಗಿ ಕೂತ್ಕೊಳ್ಳಿ. ಆ ನಾದನ್ನು ಕೇಳ್ತಾ ಮೌನವಾಗಿ ಒಂದು ನಿಮಿಷವರೆಗೆ ಧ್ಯಾನಾಸಕ್ತ ಆ ಓಂಕಾರ ನಾದನ್ನು ಕೇಳ್ತಾರೆ. ಆ ತರಂಗಗಳನ್ನು ಆಡಿಸ್ತಾರೆ ಧ್ಯಾನ ಸ್ಥಿತಿಯಲ್ಲಿ. ನಿಮ್ಮ ಎರಡು ಕೈಗಳನ್ನು ಹಿಂಗಡೆ ಕಟ್ಟಿ ಭೂ ಮತ್ತು 3 ಬಾರಿ ಗೋಲುಗಳನ್ನು ಸ್ವಲ್ಪ ಪೂರ್ಣ ಸ್ವರ ಅಂತ ಕೈಯನ್ನು ಬಿಸಿಗಳಾಗಿ ಇದುವರೆಗೆ ಕಣ್ಣಿ ಬರ್ತೀವಿ ನಿಧಾನ ಅಂಗೈಗಳು ಅವಕಾಶ ನೋಡಿ ಪರ್ವತ ಗೊತ್ತಿರ್ತಲ್ಲ ನೇರಾಗಿರ್ಬೇಕು. ಯಾಕಂದರೆ ಕೆಲವೊಮ್ಮೆ ಜುಮ್ ಬದಲಾಗಿರ್ತಾವೆ. ಕಾಲ ಸೆಟ್ಗೊಳಿಸ್ಬೇಕು. ಒಂದು 2 ಬಾರಿ 3 ಬಾರಿ ಮುಂದ್ಗಡೆ ಹಿಂದ್ಗಡೆ ಏಕ್ದಮ್ ಅಭ್ಯಾಸದವ್ರಿಗೆ ಏನಾಗೋದಿಲ್ಲ. ಜುಮ್ ಬಂದಿಲ್ಲ ಅಂದ್ರೆ ಭಾಳ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ಭಾಳ ಚೆನ್ನಾಗಿರುತ್ತೆ. ಒಟ್ಟ ಜುಮ್ ಬಂದಿಲ್ಲ ರೀ ನಮ್ಗೆ ಇಷ್ಟು ಸಣ್ಣ ಮೇಲೆ ನಾವು ಡೈಲಿ ನಾವು 10 ಇನ್ನೂ ಒಂದು 10 ಟಿಫಿನ್ ಹೋದ್ರು ಆದರೆ ಯೋಗ ಬಿಡೋದಿಲ್ಲ. ಆ ಸ್ಥಿತಿ ಆದರೆ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಮಹಾಮನೆ ಒಳಗೆ ಯೋಗ ಮಾಡಿಸೋ ವಿಡಿಯೋ ಹೆಂಗೆ ಅನಿಸುತ್ತೆ? ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ.